ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು 18/8/2025 ಪುತ್ತೂರು AC ನ್ಯಾಯಾಲಯ ಗಡೀಪಾರಿಗೆ ಒಂದು ಆದೇಶವನ್ನು ಮಾಡಿರ್ತಾರೆ. ಈ ಆದೇಶದಲ್ಲಿ ಏನಿದೆ, ಯಾವ ರೀತಿಯಲ್ಲಿ ಗಡೀಪಾರು ಆದೇಶ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ, ನ್ಯಾಯಯುತವಾಗಿ ಹೋರಾಟ ಮಾಡಿಸಿದ ಎಲ್ಲರಿಗೂ ತಿಳಿಸೋಣ ಅಂತ ಇದ್ದೇನೆ. ಪುತ್ತೂರು AC ಅವರಿಗೆ ಬಂಟ್ವಾಳ DYSP ಅವರು ಒಂದು ಲೆಟ್ರ್ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ಒಟ್ಟಿಗೆ 26 ಪ್ರಕರಣಗಳು 1992ರಿಂದ ನೋಡಿ, 1992ರಿಂದ 2025 ಇಲ್ಲಿ ತನಕ ಇರುವಂಥ ಪ್ರಕರಣ ಒಟ್ಟು 26. ಅದರಲ್ಲಿ 13 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ. ಅದನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರ್ತಾರೆ. ಆದರೆ ಈ ಒಂದು ವಿಷಯಕ್ಕೆ ಎಲ್ಲಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಈ DYSPಗೆ ಒಂದು ಮನವಿ ಮಾಡಿದ್ದಾರೆ. ಗಡೀಪಾರು ವಿಷಯದಲ್ಲಿ ಮಹೇಶ್ ತಿಮ್ಮರೋಡನಿಗೆ ನೋಟಿಸ್ ಕಳಿಸುವ ಉದ್ದೇಶದಿಂದ ಏನೋ ಒಂದು ವರದಿ ತಗೊಂಡಿದ್ದಾರೆ. ಅದರಂತೆ ಬಂಟ್ವಾಳ DYSP ಅವರಿಗೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಆ ಒಂದು ವರದಿ ಕೊಟ್ಟಿದ್ದಾರೆ. ಅದು ಎಲ್ಲ ಸರಿ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಬಂಟ್ವಾಳ DYSP ಅವರು AC ಅವರಿಗೆ ಇನ್ನೊಂದು ಮನವಿ ಮಾಡಿದ್ದಾರೆ. ಇವರನ್ನು ಇಲ್ಲಿಂದ ಗಡೀಪಾರು ಮಾಡಬೇಕು. ಗಡೀಪಾರು ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮುವಾದ ಜಿಲ್ಲೆ ಆಗಿದೆ. ಕೋಮುವಾದ ಸೃಷ್ಟಿ ಮಾಡುವಂಥ ಜಿಲ್ಲೆ ಆಗಿದೆ. ಅಮಾಯಕರ ಕೊಲೆ ಆಗ್ತಾ ಇರುವ ಜಿಲ್ಲೆ ಆಗಿದೆ. ಧರ್ಮ ಮಧ್ಯೆ ಬಿರುಕುಂಟು ಮಾಡುವಂಥ ಭಾಷಣಗಳನ್ನು ಮಾಡುತ್ತಾ ಜನರ ಮಧ್ಯೆಯಲ್ಲಿ ದ್ವೇಷ ಉಂಟು ಮಾಡುವ ಕೆಲಸವನ್ನು ಮಾಡಿ ದಕ್ಷಿಣ ಕನ್ನಡ ಶಾಂತಿ ಭಂಗ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರಣದಿಂದಾಗಿ ಒಂದು 4 ತಿಂಗಳ ಹಿಂದೆ ಅಲ್ಲಿ ಕೊಲೆಗಳಾಗ್ತಾಯಿತ್ತು. ಅದಕ್ಕೋಸ್ಕರ ಅರುಣ್ ಕುಮಾರ್ SP ಅವರು ಮಂಗಳೂರಿಗೆ ಬರುವಾಗ ಒಂದು ಆದೇಶವನ್ನು ಮಾಡಿದ್ದಾರೆ. ಯಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾ ಇದ್ದಾರೆ, ಯಾರು ಜಾತಿ ಧರ್ಮ ಮಧ್ಯೆಯಲ್ಲಿ ಬಿರುಕುಂಟು ಮಾಡುವಂಥ ಕೆಲಸ ಮಾಡ್ತಾರೆ, ಇಂಥವರನ್ನು ಇಲ್ಲಿಂದ ಗಡೀಪಾರು ಮಾಡಬೇಕು. ಆಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬಹುದು. ಈ ಉದ್ದೇಶದಿಂದ ಒಂದು ಆದೇಶ ಮಾಡಿದರೆ ಅದನ್ನು ಕೆಲವೊಂದು ಅಧಿಕಾರಿಯವರು ಮಿಸ್ಯೂಸ್ ಮಾಡಿ ಯಾರು ಹೋರಾಟಗಾರರಿದ್ದಾರೆ, ಸೌಜನ್ಯ ಪರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅಸಹಜ ಸಾವುಗಳು, ಕೊಲೆ, ದರೋಡೆ, ಭೂ ಕಬಳಿಕೆ ಮಾಡಿರೋದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಮಹೇಶ್ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡುವ ಆದೇಶ ಮಾಡಿದ್ದಾರೆ. ಅದರಲ್ಲಿ AC ಅವರು ಅದರಲ್ಲಿ ಎಷ್ಟು ಓದಿ ನೋಡಿದ್ರೆ ನನಗೆ ಗೊತ್ತಾಗ, ಪುತ್ತೂರು AC ಅವರು ಎಷ್ಟು ಇದನ್ನು ಓದಿ ನೋಡಿದಾರೆ ಗೊತ್ತಿಲ್ಲ. AC ಅವರಿಗೆ ಕೊಟ್ಟಿರಲ್ಲ, ಅಲ್ಲಿಯ ಪುತ್ತೂರು ನ್ಯಾಯಾಧೀಶ ಅಂತ ಹೇಳ್ಬೋದು AC. ಆ ಒಂದು ಇದರಲ್ಲಿ ಅವರಿಗೆ ಕೊಟ್ಟಿರೋದು. ಅದರಲ್ಲಿ ಒಂದು ವಿಷಯವನ್ನು ನಾನೀಗ ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ. ಈತನ ಮೇಲೆ ದಾಖಲಾಗಿರುವ ಒಟ್ಟು 26 ಪ್ರಕರಣಗಳಲ್ಲಿ ಒಟ್ಟು 13 ಪ್ರಕರಣಗಳು ಖುಲಾಸೆಗೊಂಡಿರುತ್ತದೆ. ಇವುಗಳು ಖುಲಾಸೆಯಾಗಲು ಇವರ ರೌಡಿ ಪ್ರವೃತ್ತಿಯೇ ಕಾರಣವಾಗಿರುತ್ತದೆ. ಸದ್ರಿ ಪ್ರಕರಣಗಳ ದೂರುದಾರರು ಸಾಕ್ಷಿದಾರರನ್ನು ತನ್ನ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳದೇ ಇರುವಂತೆ ಮಾಡಿ ಪ್ರಕರಣಗಳನ್ನು ಖುಲಾಸೆ ಮಾಡುವಂತೆ ಮಾಡಿರುತ್ತಾನೆ ಅಂತ. ಯಾರು? ಮಹೇಶ್ ತಿಮ್ಮರೋಡಿ ಅನ್ನೋರು ನ್ಯಾಯಾಲಯದಲ್ಲಿ ಏನೋ ಸಾಕ್ಷಿದಾರರು ದೂರುದಾರರು ಹೋಗುವಾಗ ಅವರನ್ನು ತನ್ನ ರೌಡಿ ಪ್ರವೃತ್ತಿಯಿಂದ ತನ್ನ ದರ್ಪದಿಂದ ಎದುರಿಸಿ ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಬಂದವರನ್ನು ಮನೆಗೇನ ಕಳಿಸಿ ಇಲ್ಲೆಲ್ಲೇ ಕಳಿಸಬಹುದು. ಈ ರೀತಿಯಲ್ಲಿ 13 ಪ್ರಕರಣ ಖುಲಾಸೆ ಆಗಿರೋದೆಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನಿವಾಗ ಕೇಳ್ತಾ ಇರೋದು, ಈ ಒಂದು ಲೆಟ್ರನ್ನು ಬಂಟ್ವಾಳ DYSP ಅವರು ನೋಡಿ, ಬಂಟ್ವಾಳ DYSP ಅವರು ಪುತ್ತೂರು AC ನ್ಯಾಯಾಲಯಕ್ಕೆ ಕೊಟ್ಟಿರುವಂಥದ್ದು. ಇದರಲ್ಲಿ ನೋಡಿ, ಇದೆಲ್ಲ 13 ಪ್ರಕರಣ, ಎಷ್ಟು 26 ಪ್ರಕರಣ ಇದೆ, ಅದರದ್ದು ಪತ್ರ ಎಲ್ಲ ಇದೆ. ಇದು ಅದನ್ನು ನಾನು ಮಾರ್ಕ್ ಮಾಡಿ 13 ಪ್ರಕರಣ ಯಾವಾಗ 13 ಪ್ರಕರಣ ಖುಲಾಸೆ ಆಗಿರೋದು 2013 12 ಹೊತ್ತಿಗೆ ಎಲ್ಲ ಖುಲಾಸೆ ಆಗಿದೆ. ಆನಂತರ ಸೌಜನ್ಯ ಪ್ರಕರಣದಲ್ಲಿರುವಂಥ ಪ್ರಕರಣ ಮಾತ್ರ 13 ಪ್ರಕರಣ. ಇದು ಆಲೋಚನೆ ಮಾಡಿ.
ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡುವಂಥ ಪ್ರಕರಣಗಳು ಇರೋದು. ಒಂದಾಗಿ ಯಾವತ್ತು ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ ಅಂಥ ಸಂದರ್ಭದಲ್ಲಿ ಉಜಿರೆ ಬೆನಕ ಹಾಸ್ಪಿಟಲ್ ಇವರು ಹೋಗುವಾಗ ಜನ ಎಲ್ಲ ಬಂದು ಸೇರು ಅದರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ, ಅದರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನಂತರ ಬ್ರಹ್ಮಾವರದಲ್ಲಿ ಇನ್ನೊಂದು ಪ್ರಕರಣ ದಾಖಲು ಮಾಡಿ ಮನೆಗೆ ಬಂದು ಕರ್ಕೊಂಡು ಹೋಗಿಲ್ಲ, ಅದೊಂದು ಪ್ರಕರಣ. ತಿರ್ಗಾ ಮನೆ ಬರುವಾಗ ಅವರು ಯಾರಿಗೂ ಏನು ಹೇಳಿಲ್ಲ, ಯಾವುದೇ ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ಕರ್ತವ್ಯಕ್ಕೆ ಅಡ್ಡಿನೂ ಮಾಡಿಲ್ಲ. ಅವರು ಹೇಳಿದ್ರು ನಾನು ನನ್ನ ಕಾರಲ್ಲಿ ಬರ್ತೀನಿ, ಅವರಷ್ಟಿಗೆ ಅವರ ಕಾರಲ್ಲಿ ಎಲ್ಲಿಗೆ ಬ್ರಹ್ಮಾವರ ಠಾಣೆಗೆ ಹೋಗಿರೋದು. 3 ದಿನ ಜೈಲಲ್ಲೂ ಅವರು ಕಳಿಸಿದರು. ಆ ಒಂದು ಪ್ರಕರಣದಲ್ಲಿ ಮನೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸ ಇನ್ನೊಂದು ಪ್ರಕರಣದಾಗ ಈ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರೋದು. ಇದೇ ರೀತಿಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಅದನ್ನು ಇದಕ್ಕೆ ಸೇರಿಸಿ ಇವತ್ತು ಗಡಿಪಾರು ಮಾಡಿರೋದು. ಇವರು ಹೇಳ್ತಾ ಇರೋದು 13 ಪ್ರಕರಣ ಖುಲಾಸೆ ಆಗಿರಂತ ಹೇಳ್ತಾ ಇದ್ದಾರಲ್ಲ. ನಾನಿವಾಗ ಕೇಳ್ತಾ ಇರೋದು ಈ 13 ಪ್ರಕರಣದಲ್ಲಿ ಸಾಕ್ಷಿದಾರರು ಇಲ್ಲ ದೂರುದಾರರು ಏನು ನ್ಯಾಯಾಲಯಕ್ಕೆ ಬರುವಾಗ ಇವರ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನೊಂದು ಠಾಣೆಗೆ ದೂರು ಕೊಟ್ಟಿರುವಂಥ ಯಾವುದಾವ ಒಂದು ಪತ್ರ ಪ್ರತಿಯನ್ನು ಇದರಲ್ಲಿ ಇಟ್ಟಿದ್ದೀರಾ? ಇಲ್ಲ ಅವತ್ತು DSP ಅವರು ಅಲ್ಲೇ ಠಾಣಾಧಿಕಾರಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ತಮಗೇನಾದರೂ ಇದರ ವರದಿಯನ್ನು ನೀಡಿದಾರಾ? ಏನಾದರೂ ಸರಿ ಇವಾಗ ನ್ಯಾಯಾಲಯಕ್ಕೆ ಇವರು ರೌಡಿ ಪ್ರವೃತ್ತಿಯಿಂದ ಎದುರಿಸ್ತಾ ಇದೆ ಅಂತ ಹೇಳು ತಮಗೆ ಮಾಹಿತಿ ತಿಳಿದ ನಂತರ ತಾವು ಯಾವ ಕಾರಣಕ್ಕೆ ನ್ಯಾಯಾಲಯಕ್ಕೆ ಈ ಸುದ್ದಿಯನ್ನು ತಿಳಿಸಿಲ್ಲ? ನ್ಯಾಯಾಲಯಕ್ಕೆ ಇವರನ್ನು ಕರ್ಕೊಂಡು ಹೋಗೋ ವ್ಯವಸ್ಥೆ ಏನಕ್ಕೆ ಮಾಡಿಲ್ಲ? ಸರಿ, ಅದು ಇಲ್ಲಪ್ಪ, ಈ ರೌಡಿ ಪ್ರವೃತ್ತಿ ಮಾಡ್ತಾ ಇರುವಂಥ ಹಾಗೆ ಮಹೇಶ್ ತಿಮರೋಡಿಯನ್ನ ಮೇಲೆ ಏಕೆ ನೀವು ಪ್ರಕರಣ ದಾಖಲು ಮಾಡಿಲ್ಲ? ಯಾವ ಕಾರಣಕ್ಕೆ ಸಾಕ್ಷಿದಾರರಿಗೆ ಧೈರ್ಯ ತುಂಬಿಸೋ ಕೆಲಸವನ್ನು ಮಾಡಿಲ್ಲ? ಯಾವ ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಮಹೇಶ್ ತಿಮರೋಡಿಯನ್ನವರ ಅವರ ಮೇಲೆ ಸುಮೋಟೋ ಪ್ರಕರಣ ದಾಖಲು ಮಾಡಿಲ್ಲ? ಆದರೆ 13 ಪ್ರಕರಣದಲ್ಲಿ ಈ ದೂರು ಪಡೆದ ನಂತರ ತನಿಖಾ ವರದಿಯನ್ನು AC ಅವರಿಗೆ ಏನಕ್ಕೆ ಕೊಟ್ಟಿಲ್ಲ? AC ಅವರ ನ್ಯಾಯಾಲಯಕ್ಕೆ ಕೊಡ್ಬೋದು, AC ನ್ಯಾಯಾಲಯ ಅದು. ಯಾವ ಉದ್ದೇಶ ಕೊಟ್ಟಿಲ್ಲ ತಾವು? ಅವ ನ್ಯಾಯಾಲಯಕ್ಕೆ ವಂಚನೆ ಮಾಡಿದಾರ? ಹಂಗಾರೆ ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದೀರಾ? ಸರಿ, ಇದನ್ನೆಲ್ಲ ಪಡೆದ ನಂತರ AC ಅವರು ಇದರ ದಾಖಲೆಯನ್ನು ಏನಕ್ಕೆ ಪರಿಶೀಲನೆ ಮಾಡಿಲ್ಲ? ಕೇಳಬೇಕಿಲ್ಲ. ಇಷ್ಟೆಲ್ಲ ಬರೆದಾಕುವಾಗ ಟೋಟಲ್ 27 ಪಾಯಿಂಟನ್ನು ಹಾಕಿದ್ದಾರೆ ಇವರು. ಯಾರು? DSP ಅವರು 27 ಇದೆ. ಈ ಎಲ್ಲಿ ಬೆಳ್ತಂಗಡಿ ಠಾಣೆಯಿಂದ ಕೊಟ್ಟಿರೋದು 21 ಪಾಯಿಂಟು. ಇದನ್ನು ಎಷ್ಟು ಸೇರಿಸಿಬಿಟ್ಟು ಹಾಕಿರೋದು? ದಾಖಲೆ ಇಲ್ಲದ ಮಾಹಿತಿಗಳನ್ನು AC ನ್ಯಾಯಾಲಯಕ್ಕೆ ನೀಡಿರುವುದು ಅಪರಾಧ ಅಲ್ಲವೇ? ಇನ್ನು ಕೊಡ್ತಾ ಇರೋದೇನಂತ ಹೇಳಿದ್ರೆ, ಇವರ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣವು ಮಾನ್ಯ ನ್ಯಾಯಾಲಯದ ವಿಚಾರಣೆ ಹಂತದಲ್ಲಿದ್ದು, ಬೆಳ್ತಂಗಡಿ ಪೊಲೀಸ್ ಠಾಣೆ 6 ಪ್ರಕರಣಗಳು ಹಾಗೂ ಬ್ರಹ್ಮಾವರ ಪೊಲೀಸ್ ಠಾಣೆ 1 ಪ್ರಕರಣಗಳು ತನಿಖಾ ಹಂತದಲ್ಲಿದ್ದು, ಈ ಪ್ರಕರಣದ ಮೇಲೂ ತನ್ನ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಂಗೆ ಬೆಳ್ತಂಗಡಿ ಠಾಣೆಯಲ್ಲಿರುವಂಥ ಪ್ರಕರಣ, ಈ ಹಿಂದೆ ಆಗಿರುವಂಥ ಪ್ರಕರಣಗಳ ಮೇಲೆ ಇವರ ಪ್ರಭಾವವನ್ನು ಅಂದರೆ ರೌಡಿ ಪ್ರವೃತ್ತಿಯನ್ನು ದರ್ಪವನ್ನು ತೋರಿಸುವಂಥ ಒಂದು ಪ್ರಕರಣ ದಾಖಲು ಮಾಡಿರೋ ಒಂದಾದರೂ ಕೊಡಿ. ಅದು ಇಲ್ವಲ್ಲ, ಅದಿದೆಯಾ? ಮತ್ತು ಯಾವ ಉದ್ದೇಶಕ್ಕೆ ಈ ಒಂದು ಇದರಲ್ಲಿ ಬರೆದು ಕಳಿಸಿರು AC ಅವರಿಗೆ? AC ನ್ಯಾಯಾಲಯಕ್ಕೆ ಯಾವ ಉದ್ದೇಶಕ್ಕೆ ತಾವು ಕಳಿಸಿರೋದು? ತಮ್ಮ ಉದ್ದೇಶ ಏನಾಗಿರ್ಬೋದು? ಅದು ಅಲ್ಲದೆ ಇನ್ನು ಇವರ ಬೆಂಬಲಿಗರ ವಿರುದ್ಧ ಇವರನ್ನು ಭಯಬಿದ್ದು, ಮಹೇಶ್ ತಿಮರೋಡಿ ಅವರನ್ನು ಭಯಬಿದ್ದು ಬೆಂಬಲಿಗರ ವಿರುದ್ಧನೂ ದೂರು ಕೊಡಲಿಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಇದು ಯಾರು ಸ್ವಾಮಿ ಹೇಳಿರೋದು? ದನ ಸಾಗಾಟ ಮಾಡಲಿಕ್ಕೆ ಅನುಮತಿ ಇದ್ದರೂ ಗಾಡಿಯನ್ನು ತಡೆದು ನಿಲ್ಲಿಸಿ ಗಾಡಿಯೆಲ್ಲ ಒಡೆದಾಕಿ ಇವರ ಏನು ಈಗ ವಾಹನ ಚಲಾವಣೆ ಮಾಡ್ತಾ ಇದ್ರು, ಯಾರು ದನವನ್ನು ಸಾಗಿಸ್ತಾ ಇದ್ದರು, ಇವರ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಹಲ್ಲೆ ಮಾಡಿದರು ಅದು ಇವರು ಮಾಡಿರೋದಲ್ಲ, ಮಹೇಶ್ ತಿಮರೋಡಿಯನ್ನವರು ಮಾಡಿರೋದಲ್ಲ, ಬೆಂಬಲಿಗರು ಮಾಡ್ತಾ ಇದ್ದಾರೆ. ಆದರೆ ಆ ಬೆಂಬಲಿಗರ ವಿರುದ್ಧ ದೂರು ನೀಡಲು ನೊಂದವರು, ವಾಹನ ಚಾಲಕರು, ದನ ಸಾಗಾಟ ಮಾಡುವವರು ಮಹೇಶ್ ತಿಮರೋಡಿ ಅವರಿಗೆ ಭಯಬಿದ್ದು ಬರ್ತಾ ಇಲ್ಲ. ಏನಕ್ಕೆ ಸ್ವಾಮಿ ಅದಕ್ಕೂ ಇದಕ್ಕೂ ನೀವು ಟ್ಯಾಲಿ ಮಾಡಬೇಕು? ಏನ ಬೆಂಬಲಿಗರು ಇವರಿಗೆ ಏನು ಸಂಬಂಧ ಅಂತ ಹೇಳಿದಿರಾ? ಅದು ಯಾರ ಬೆಂಬಲಿಗರಂತ ಹೇಳ್ತಾ ಇದ್ದೀರಾ? ಇದು AC ನ್ಯಾಯಾಲಯಕ್ಕೆ ಕೊಡುವಂಥ ಉತ್ತರನ ಇದು? ಹಾಗಾದ್ರೆ ಯಾರ ವಾಹನ ಚಾಲಕ ಯಾರು, ಯಾರ ಮೇಲೆ ದರ್ಪ ಮಾಡಿರೋದು, ಅವರು ಕೊಟ್ಟಿರೋ ದೂರಿನ ಪ್ರತಿ ಇದೆಯಾ? ಇಷ್ಟೆಲ್ಲ ಕೇಸು ಏನಕ್ಕೋಸ್ಕರ ಈ ಅಧಿಕಾರಿಯವರು ಏನೋ ಬಂಟ್ವಾಳ DYSP ಅವರು ಸುಮ್ಮನೆ ಕೂತಿರೋದು?
ಅವತ್ತೇ ಮಹೇಶ್ ತಿಮರೋಡಿಯವರ ಮೇಲೆ ಪ್ರಕರಣ ದಾಖಲು ಮಾಡಬೇಕಿತ್ತಲ್ಲ, ಏಕೆ ಮಾಡಿಲ್ಲ? ಸುಮೋಟೋ ಪ್ರಕರಣ ದಾಖಲು ಮಾಡ್ಬೋದಿತ್ತಲ್ಲ, ಅದು ಮಾಡಿಲ್ಲ. ಸರಿ, ಇಂಥ ಒಂದು ಪ್ರಕರಣ ಆಗಿದೆ ಅಂತ ನಿಮ್ಮ ಏನಾದರೂ ಅಲ್ಲಿ ರಿಜಿಸ್ಟ್ರ್ ಪುಸ್ತಕದಲ್ಲಿ ಏನಾದರೂ ಬರೆದಿಟ್ಟಿದ್ದೀರಾ? ಏನಾದರೂ ಒಂದು ದಾಖಲೆ ಇದೆಯಾ ಸ್ವಾಮಿ? ಆಗ ನಿಮ್ಮ ಉದ್ದೇಶ ಏನಾಗಿರ್ಬೋದು? ಅದೇ ರೀತಿಯಲ್ಲಿ ಇನ್ನೊಂದು, ಹಣದ ವ್ಯವಹಾರ ನಡೀತಿರೋ ಜಾಗದಲ್ಲಿ, ಅದು ಎಲ್ಲಿ ಅಂತಲೂ ಗೊತ್ತಿಲ್ಲ, ಇವರು ಹೋಗಿ ಮಧ್ಯವರ್ತಿಗೆ ಮಾಡಲಿಕ್ಕೋಸ್ಕರ ಹೋಗಿ ಅಲ್ಲಿ ಹಣ ದೋಚುವ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಎಷ್ಟು ಬುದ್ಧಿವಂತಿಕೆಲ್ಲ ಬರೀತಾ ಇದ್ದಾರೆ. ಅದು ಯಾರು ಹಣದ ವ್ಯವಹಾರ ಮಾಡ್ತಾ ಇದ್ದದ್ದು? ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದದ್ದು? ಏನಕ್ಕೋಸ್ಕರ ಅವರು ಬಂದು ಹೇಳುವಾಗ ಪ್ರಕರಣ ದಾಖಲು ಮಾಡಿಲ್ಲ? ಅವರು ಅದು ಹೇಳ್ತಾ ಇದ್ದಾರೆ, ಅವರ ಬೆಂಬಲಿಗರು ಅಲ್ಲಿಯೂ ಮಹೇಶ್ ತಿಮರೋಡಿಯನ್ನವರು ಹೋಗಿಲ್ಲ, ಅದು ಬೆಂಬಲಿಗರು ನಡೆಸ್ತಾ ಇರೋದು. ಊರಲ್ಲಿ ಏನೋ ಜಗಳ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಮಹೇಶ್ ತಿಮರೋಡಿಯವರ ಎಲ್ಲ ಅವರ ಬೆಂಬಲಿಗರ. ಹಾಗಾದ್ರೆ ಬೆಂಬಲಿಗರ ವಿರುದ್ಧವಾಗಿ ದೂರ ಕೊಡ್ತಾ ಇಲ್ಲ, ಮಹೇಶ್ ತಿಮರೋಡಿಯ ವಿರೋಧ ಅದನ್ನಾದರೂ ಪ್ರಕರಣ ದಾಖಲು ಮಾಡ್ಬೋದಲ್ಲ. ಅದನ್ನು ದಾಖಲು ಮಾಡಿಲ್ಲ. ಸುಮೋಟೋ ಪ್ರಕರಣ ದಾಖಲು ಮಾಡಿಲ್ಲ. ದುಡ್ಡು ದೋಚಿದೆ ಎಷ್ಟಂತ ಹೇಳ್ತಿಲ್ಲ, ಯಾರ್ದು ದುಡ್ಡಂತೆ ಹೇಳ್ತಾ ಇಲ್ಲ. ನಿಮಗೆ ಇಷ್ಟ ಬಂದಂಗೆ ಇದೇ ಥರ ಒಂದು 10 ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪನೆ ಮಾಡಿ ಅದು ನ್ಯಾಯಾಲಯಕ್ಕೆ ಕೊಟ್ಟಿರೋದು. ನಾವು ಗೌರವದಿಂದ ನೋಡ್ತಾ ಇರುವ ನ್ಯಾಯಾಲಯಕ್ಕೆ ಕೊಟ್ಟಿರೋದು. ಖಾಲಿ ಎಸಿಗೆ ಮಾತ್ರ. ಎಸಿ ನ್ಯಾಯಾಲಯಕ್ಕೆ ಕೊಟ್ಟಿರೋದು ಎಷ್ಟು ಸರಿಯಾಗಿರ್ಬೋದು? ಈ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ನಾವು ನಂಬುವಂಥ ನ್ಯಾಯಾಲಯಕ್ಕೆ ಕೊಟ್ಟು ಮಹೇಶ್ ತಿಮರೋಡಿಯನ್ನು ಗಡೀಪಾರು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಡೀಪಾರು ಮಾಡ್ತೀವಿ ಅಂತ ಉದ್ದೇಶದಿಂದ ಗಡೀಪಾರದ ಎಲ್ಲ ಪತ್ರಗಳನ್ನು ರೆಡಿ ಮಾಡಿ ಇಟ್ಟು ಯಾರಿಗೂ ಗೊತ್ತಿಲ್ಲದೆ ಮನೆಗೆ ಬಂದು ನುಗ್ಗಿ ಬೆಳಿಗ್ಗೆ ಜಾವ 5 ಗಂಟೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಇಲ್ಲ. ನೋಟಿಸ್ ಕೊಟ್ಟಾದ ನಂತರ ಬರದೇ ಇದ್ದರೆ ಸರಿ ಮನೆಗೆ ನುಗ್ಬೋದಿತ್ತು. ಅವರ ಮಹೇಶ್ ತಿಮರೋಡಿಯನ್ನವರ ಮನೆ, ಅವರ ಅಣ್ಣನ ಮನೆ ನಾನು ಇದ್ದೆ ಬೆಳಿಗ್ಗೆ 5 ಗಂಟೆಗೆ. ಅಲ್ಲಿಗೂ ಬಂದಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು. ಇದರ ಉದ್ದೇಶ ಏನಾಗಿರ್ಬೋದು? ಹಾಗಾದರೆ ಇದರ ಯಾರ ಪ್ರಭಾವದಿಂದ ಮಾಡ್ತಾ ಇರೋದು? ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು? ಗಡೀಪಾರು ಮಾಡಿದರೆ ಸೌಜನ್ಯ ಹೋರಾಟ ಬಿದ್ದೋಗುತ್ತೆ, ಅವರೊಟ್ಟಿಗೆ ಯಾರೂ ಇರಲ್ಲ. ಇವಾಗ ಮಹೇಶ್ ತಿಮರೋಡಿ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇರೋದು ಇದೇನೇ ಉದ್ದೇಶ? ನಿಮಗೆ ಯಾರು ಈ ಷಡ್ಯಂತ್ರಕ್ಕೆ ಈ ಒಂದು ಮಾರ್ಗದರ್ಶನ ಕೊಟ್ಟಿರೋದು? ಕಾನೂನು ಪ್ರಕಾರ ಮಾಡಿದರೆ ನಾನಿವತ್ತು ಯಾರನ್ನೂ ಪ್ರಶ್ನೆ ಮಾಡಲಿಕ್ಕೆ ಬರ್ತಿರಲಿಲ್ಲ. ಇದು ನಿಯಮ ಉಲ್ಲಂಘನೆ ಅಲ್ಲವೋ? ಇಷ್ಟು ದೊಡ್ಡ ಬುಕ್ ರೆಡಿ ಮಾಡಿದಾರಲ್ಲ, ಏನಿದೆ ಸ್ವಾಮಿ ಇದರಲ್ಲಿ? ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡುವ ಹಕ್ಕು ಇಲ್ಲವಾ? ಸಂವಿಧಾನದಲ್ಲಿ ಇದೇ ತಾನೇ ಎಲ್ಲೂ ಹೋರಾಟ ಮಾಡುವ ಹಕ್ಕಿದೆ ಅಂತ. ಆ ಹಕ್ಕಿಲ್ವ ನಮಗೆ? ಈ ಒಂದು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನು ತಡೆ ಹಿಡುವ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ, ಒಂದು ಕಡೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಅದನ್ನೇ ನಾವು ಹೇಳಿದ್ ನೋಡಿ, ಯಾವುದೇ ಕಾರಣಕ್ಕೂ ನಮಗೆ ಹೋರಾಟ ಮಾಡಲಿಕ್ಕೆ ಯಾವುದೇ ಅನುಮತಿ ಅವಶ್ಯಕತೆ ಇಲ್ಲ. ಪೊಲೀಸ್ ರಕ್ಷಣೆ ಕೇಳುತ್ತೆ ಮಾತ್ರ ನಾವು ಕರ್ತವ್ಯ, ಅದನ್ನು ಮಾಡಬೇಕು. ನಮಗೆ ನೋವಾದರೆ, ನಮಗೆ ಅನ್ಯಾಯವಾದರೆ ನಾವೇನು ಅಧಿಕಾರಿಯವರು ನಾನು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅನುಮತಿ ತೆಗೆದುಕೊಡ್ಬೇಕಾ? ಅದು ಅಧಿಕಾರಿ ಕೊಡಲಿಕ್ಕೂ ಆಗಲ್ಲ. ಅಧಿಕಾರಿಯವರು ಅನುಮತಿ ಕೊಟ್ಟು ನಂತರ ಹೆಚ್ಚಮ್ಮೆ ಆದರೆ ಅದು ಅಧಿಕಾರಿಯ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಅಧಿಕಾರಿ ಯಾವುದೇ ಕಾರಣ ಅನುಮತಿ ಕೊಡೋದಿಲ್ಲ ಹೋರಾಟಕ್ಕೆ. ಅದಕ್ಕೆ ನಾವು ನಮ್ಮವರಿಗೆ ಹೇಳ್ತೀವಿ, ಹೋರಾಟ ಮಾಡೋದು ನೋಡಿ ಪೊಲೀಸ್ ರಕ್ಷಣೆ ಕೇಳಿ. ಮೊನ್ನೆ ಮಾಹಿತಿ ಕೊಡ್ತಾ ಇದ್ದಾರೆ, ಇಲ್ಲ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತ. ಇದು ಸಣ್ಣ ವಿಷಯ ಅಲ್ಲ. ಇದಕ್ಕೆ ಸಂಬಂಧಿಸಿದ ವಕೀಲರು ನ್ಯಾಯಾಧೀಶರ ಆದಷ್ಟು ಬೇಗ ತಲುಪಿಸಿ ಅದನ್ನು ಓದಿ ನೋಡಲಿ. ನ್ಯಾಯಾಲಯಕ್ಕೆ ಏನಕ್ಕೆ ಈ ಥರ ದ್ರೋಹ ಮಾಡಿರೋದು, ನ್ಯಾಯಕ್ಕೆ ದ್ರೋಹ ಮಾಡಿದ್ರೆ ಏನು ಶಿಕ್ಷೆ ಆಗ್ಬೋದಂತ ಅದರ ಮೇಲೆ DSP ಮೇಲೆ ಮಂಗಳೂರು SP ಅವರಿಗೆ ಮಾಹಿತಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಕ್ರಮ ಕೈಗೊಳ್ಳಲೇಬೇಕು. ತಮ್ಮ ಮೇಲೆ ಗೌರವ ಇದೆ. ನಾನು ಈ ಹಿಂದೆ ಹೇಳ್ತಾ ಇದ್ದೀನಿ, ಸೌಜನ್ಯ ಹೋರಾಟಕ್ಕೆ ಒಳ್ಳೆ ಒಂದು ಅಧಿಕಾರಿ ಬಂದಿದ್ದಾರೆ, ನಿಮಗೆ ನ್ಯಾಯ ಸಿಕ್ತಂತೆ ಇತ್ತು. ಆದರೆ ಅದು SIT ಮುಖಾಂತರ ತನಿಖೆ ಎಲ್ಲೆಲ್ಲೂ ಹೋಗ್ತಾ ಇದೆ. ಆದರೆ ಅಧಿಕಾರಿಯನ್ನು ತುಂಬ ಜನರನ್ನು ತಾವು ಅಮಾನತು ಮಾಡಿದ್ದೀರಿ, ತಪ್ಪಿಸಿದ ಅಧಿಕಾರಿಯವ್ರನ್ನು. ಇದನ್ನು ಅದೇ ಥರ ತನಿಖೆ ಮಾಡಿ ನಾವು ಈಗಾಗಲೇ RTIಯಲ್ಲಿ ಎಲ್ಲ ಮಾಹಿತಿ ಹಾಕಿ ಒಂದು 10 ಪಾಯಿಂಟ್ ಹಾಕಿದ್ದೀವಿ. ಇದರಲ್ಲಿ RTIಯಲ್ಲಿ ಅದು ಕೊಡಲೇಬೇಕು. ಇವಾಗ ದಾಖಲೆ ಬೇಕು. ದಾಖಲೆ ಇಲ್ಲದೆ ನೀವು ಯಾವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವಾಗ ಮಹೇಶನ ವಿಷಯದಲ್ಲಿ ಇದು ತಪ್ಪು ಮಾಡಿರೋದು ಅಧಿಕಾರಿಯವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು. AC ಅವರಿಗೂ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, SP ಅವರಿಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನ್ಯಾಯಾಲಯಕ್ಕೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ಯಾರಿಗೆಲ್ಲ? ಟೋಟಲ್ ಒಂದು 10 ಜನರಿಗೆ 9 ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಇದನ್ನು ನೋಡ್ತಾ ಇದ್ದಾರೆ, ಇದು ಸತ್ಯ ಅಂತ. ಅದಕ್ಕೆ ಆದಷ್ಟು ಬೇಗ
ತಪ್ಪಿಸಿದ ಅಧಿಕಾರಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಹೇಶ್ ತಿಮರೋಡಿ ಅವರನ್ನು ಈ ಒಂದು ಪ್ರಕರಣದಿಂದ ಮುಕ್ತಿ ಮಾಡಬೇಕೆಂದು ಈ ಮೂಲಕ ನಾವು ಸರ್ಕಾರಕ್ಕೂ ಮಂಗಳೂರು SP ಗೂ ಅದು ನ್ಯಾಯಾಲಯಕ್ಕೂ ಈ ಒಂದು ಮನವಿಯನ್ನು ಸೌಜನ್ಯ ಪರ ಹೋರಾಟಗಾರರಾಗಿ ನಾವು ಮಾಡ್ತಾ ಇದ್ದೀವಿ.